ಟ್ರೇಲರ್ ಅನಾವರಣ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ನಮ್ಮ ನಡುವೆ ಗೆಸ್ಟ್ ಗಳಾಗಿ ಹಿರಿಯ ನಿರ್ದೇಶಕರಾದಂತಹ ಗಿರೀಶ್ ಕಾಸರವಳ್ಳಿ ಅವರು ಬಂದಿದ್ದಾರೆ. ಹಾಗೆ ಲೇಖಕರು ಕನ್ನಡಪ್ರಭ ಪುರವಣಿ ವಿಭಾಗದ ಮುಖ್ಯಸ್ಥರಾದಂತಹ ಜೋಗಿ ಸರ್ ನಮ್ಮ ಜೊತೆಗಿದ್ದಾರೆ. ಟ್ರೇಲರ್ ಅನಾವರಣಕ್ಕೂ ಮೊದಲು ನಾನು ಸಿನಿಮಾದ ಬಗ್ಗೆ ಮಾತಾಡಬೇಕು, ಅದರ ಜೊತೆಗೆ ಈ ಬ್ರಿಡ್ಜ್ ಸಿನಿಮಾಗಳ ಬಗ್ಗೆ ಮಾತಾಡಬೇಕು. ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಬ್ರಿಡ್ಜ್ ಸಿನಿಮಾಗಳು ಅಂತ ನಾವ್ ಏನ್ ಕರಿತೀವಿ, ಆ ಸಿನಿಮಾಗಳು ಎಂತ ಸಂಕಷ್ಟನ ಎದುರಿಸ್ತಾ ಇದ್ದಾವೆ ಅಂತ ಹೇಳ್ಕೊಂಡು, ಸೊ ಅದಕ್ಕೆ ಪರಿಹಾರ ಏನು ಅನ್ನೋದು ಕೂಡ ನಮ್ಮ ಮುಂದಿರುವ ಪ್ರಶ್ನೆ. ಅದಕ್ಕೆ ಈ ಎರಡು ಸಿನಿಮಾ ತಂಡಗಳು ಸೇರ್ಕೊಂಡು ಒಂದು ಪರಸ್ಪರ ಅನ್ನುವಂತಹ ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿ ಸಾಕಷ್ಟು ಜನ ಸಿನಿಮಾಸಕ್ತರನ್ನ ಆ ಒಂದು ನೋಡುಗ ಬಳಗದ ಒಳಗಡೆ ಸೇರ್ಕೊಂಡು ಒಂದಿಷ್ಟು ಜನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುವ ಹಾಗೆ ಮಾಡಿದ್ದಾರೆ. ಇದೊಂದು ಸಮರ್ಥವಾದ ಪ್ರಯತ್ನ ಅಂತ ಹೇಳಬಹುದು ನಾವು. ಹಾಗೆ ಈ ಎರಡು ಸಿನಿಮಾಗಳ ಬಗ್ಗೆ ನಾನು ಹೇಳಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕೋಳಿ ಹೆಸರು ಹಾಗೂ 17 ಈ ಎರಡೂ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿವೆ. ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿವೆ. ಆದ್ರೆ ಇಲ್ಲೊಂದು ವಿಶೇಷ ಅಂದ್ರೆ ಎರಡೂ ಸಿನಿಮಾಗಳು ಜೊತೆಯಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಹೆಜ್ಜೆ ಹಾಕಿವೆ. ಸಿನಿಮೋತ್ಸವಗಳಲ್ಲಿ ಎರಡೂ ಚಿತ್ರಗಳು ಕೂಡ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿವೆ. ಒಟಾವಾ ಸಿನಿಮಾ ಫೆಸ್ಟಿವಲ್ ನಲ್ಲಿ ಚಂಪಾ ಶೆಟ್ಟಿ ಅವರು ಅತ್ಯುತ್ತಮ ನಿರ್ದೇಶಕಿ ಅನ್ನುವಂತಹ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು. ಹಾಗೆ ಪೃಥ್ವಿ ಸರ್ ಅವರ 17 ಸಿನಿಮಾ ಅತ್ಯುತ್ತಮ ಚಿತ್ರವಾಗಿ ಅಲ್ಲಿ ಗುರುತಿಸಿಕೊಂಡ್ರು. ಅದೇ ತರ ಆಮೇಲೆ ಮೆಲ್ಬರ್ನ್ ಸಿನಿಮೋತ್ಸವದಲ್ಲಿ ಅಕ್ಷತಾ ಪಾಂಡವಪುರ ಅವರು ಐಶ್ವರ್ಯ ರೈ, ಆಲಿಯಾ ಭಟ್ ಅವರ ಜೊತೆಗೆ ನಾಮಿನೇಟ್ ಆದ್ರು ಬೆಸ್ಟ್ ಆಕ್ಟ್ರೆಸ್ ಪ್ರಶಸ್ತಿಗೆ. ಅಲ್ಲಿ ಪೃಥ್ವಿ ಸರ್ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು. ಹಾಗೆ ಇನ್ನು ಬೆಂಗಳೂರು ಚಿತ್ರೋತ್ಸವಕ್ಕೆ ಬಂದ್ರೆ, ಬೆಂಗಳೂರು ಚಿತ್ರೋತ್ಸವದಲ್ಲಿ ಇಂಡಿಯನ್ ಸಿನಿಮಾ ವಿಭಾಗದಲ್ಲಿ ಚಂಪಾ ಶೆಟ್ಟಿ ಅವರ ಕೋಳಿ ಹೆಸರು ಸಿನಿಮಾ ಇಂಡಿಯನ್ ವಿಭಾಗದಲ್ಲಿ ಅತ್ಯುತ್ತಮ ಸಿನಿಮಾ ಅನ್ನುವ ಪ್ರಶಸ್ತಿಯನ್ನು ತಂದಾಗಿಸಿಕೊಂಡು, ಹಾಗೆ 17 ಸಿನಿಮಾಕ್ಕೆ ಕನ್ನಡ ವಿಭಾಗದಲ್ಲಿ 2ನೇ ಪ್ರೈಸ್ ಬಂತು. ಇನ್ನು ಈ ಸಿನಿಮಾಗಳ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ನಿಮ್ಗೆ ಗೊತ್ತಿರಬಹುದು, ಕೋಳಿ ಹೆಸರು ಅನ್ನುವಂತಹ ಸಿನಿಮಾ ಕಾತಾ ಚಿಕ್ಕಣ್ಣ ಅವರ ಹುಚ್ಚೇರಿಯ ಹೆಸರಿನ ಪ್ರಸಂಗ ಅನ್ನುವಂತಹ ಸಣ್ಣ ಕತೆ ಆಧರಿಸಿ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಹೆಣ್ಣಿನ ಪ್ರತಿಭಟನೆಯನ್ನ ದಾಖಲಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಹೆಣ್ಣಿನ ದಿಟ್ಟತನದ ಇದು ಹೇಗೆ ಅಂತ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಅದೇ ರೀತಿ 17 ಸಿನಿಮಾಗೆ ಬಂದ್ರೆ, ಇದರಲ್ಲಿ ಹದಿಹರೆಯದ ಹುಡುಗರ ಮೇಲೆ ಸಾಮಾಜಿಕ ಕ್ರೌರ್ಯ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಒಂದು ಸಾಮಾಜಿಕವಾಗಿ ಹಾಗೆ ಮಾನವೀಯ ನೆಲೆಯಲ್ಲಿ ನೋಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಇಬ್ರು ಪ್ರತಿಭಾವಂತ ನಿರ್ದೇಶಕರು ಒಂದೇ ಸೂರಿನಡಿ ಇವತ್ತು ಟ್ರೇಲರ್ ಲಾಂಚ್ ಮಾಡ್ಲಿಕ್ಕಿದ್ದಾರೆ. ನಿಮ್ಗೆಲ್ರಿಗೂ ಇನ್ನೊಮ್ಮೆ ಟ್ರೇಲರ್ ಅನಾವರಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಇದೊಂದು ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ 2 ಸಿನಿಮಾವನ್ನು ಒಟ್ಟಿಗೆ ಮಾತಾಡೋದಿದೆಯಲ್ಲ, ಅದು ಹೊಸ ಅವಕಾಶವೂ ಆಗ್ತದೆ. ಹಾಗಾಗಿ ಚಂಪಾ ಶೆಟ್ಟಿಯವರ ನಿರ್ದೇಶನದ ಕೋಳಿ ಹೆಸರು ಟ್ರೈಲರ್ ಲಾಂಛನೆ ಮಾಡೋದಕ್ಕೆ ಬಹಳ ಸಂತೋಷ ಅನಿಸ್ತು. ಪ್ರತಿ ನಿರ್ದೇಶನದ 17 ಸಿನಿಮಾದ ಟ್ರೈಲರ್ ಶುರುವಾಗಿದೆ. ನಾನು ಬಹಳ ಅಪ್ಡೇಟೆಡ್ ಆಗಿ ಕೊಟ್ಟಿದ್ದೀನಿ, ಬಹಳ ಔಟ್ಡೇಟೆಡ್ ಇದೆ. 2 ಸಿನಿಮಾ ಮಾಡಿದ್ದೀನಿ. ಬಹಳ ಕಾಸರವಳ್ಳಿ ಸರ್ 2 ಸಿನಿಮಾ ಮಾಡಿದ್ದಾರೆ. ಕಸ್ಟಮರ್ ಲೈಫ್ ನೋಡ್ಬಿಟ್ಟಿದ್ದಾರೆ. ನಾನು ನೋಡ್ಬೋದು. ಮೈಕ್ ಬೇಡ, 2 ಟ್ರೇಲರ್ ನೋಡಿ ಒಂದು ಅನಿಸ್ತಿದೆ ನೋಡ್ತಿದ್ದಂಗೆ. 2 ಸಿನಿಮಾದ ಕಾಲಘಟ್ಟ ಬೇರೆ, ಜಗತ್ತು ಬೇರೆ, ಅಥವಾ ಒಂದು ಆಧುನಿಕತೆಯ ಒಂದು ಗ್ರಾಮೀಣತೆ, ನಡೆಯುವಂತಹ ಸಂಗತಿಗಳು ಒಂದೇ. ಆ ಕಾಲದಲ್ಲಿರುವ ಶೋಷಣೆ ಇರ್ಬೋದು, ಅಥವಾ ಇಲ್ಲಿ ಕಾಣಿಸುವಂತಹ ಒಂದು ಹೆಣ್ಣಿನ ಶೋಷಣೆ ಇರ್ಬೋದು, ಎರಡನ್ನೂ ಕೂಡ 2 ವಿಭಿನ್ನ ಕಾಲಘಟ್ಟದಲ್ಲಿ ತೋರಿಸಿರುವ ರೀತಿ ಬಹಳ ಇಷ್ಟ ಆಯಿತು. ಅದನ್ನ 2 ಟ್ರೇಲರ್ ನೋಡಿದಾಗ ಬಹಳ ಸಾಮ್ಯವಾಗಿ ಕಾಣಿಸ್ತದೆ. ಇದನ್ನ ನೋಡ್ತಾ ನನಗೆ ಇನ್ನೊಂದು ಬಹಳ ಮುಖ್ಯ ಏನಂದ್ರೆ,
ಒಂದು ರಂಗಭೂಮಿಯಿಂದ ಬಂದಂತಹ ಚಂಪಾ ಶೆಟ್ಟಿ ಅವರು ಮಾಡಿದ ಅಮ್ಮಚ್ಚಿಯನ್ನು ಕುರಿತಿರುವ ಸಿನಿಮಾ. ಆ ಸಿನಿಮಾದಲ್ಲಿ ಅವರು ಕಟ್ಟಿಕೊಟ್ಟಿರುವಂತ ಒಂದು ಜಗತ್ತು, ಅದರ ಒಂದರದ ಮುಂದುವರಿಕೆಯಾಗಿ ಖಾತಾ ಚಿಕ್ಕಣ್ಣವರ ಕಥೆಯನ್ನು ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಹಾಗೆ ಪಿಂಕಿಯಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ಈ ಸಿನಿಮಾದಲ್ಲಿ ಮಾಡಿದಂಥ ಪ್ರತಿಗಳನ್ನು ಈ ಸಿನಿಮಾದಲ್ಲಿ ಇವತ್ತಿನ ಬಹಳ ಮುಖ್ಯವಾದ, ಅಂದರೆ ನಮ್ಮ ಮಕ್ಕಳ ಕೊನೆಗೆ ನಾವು ಹೋಗ್ಲಿಕ್ಕೆ ಅಂಜುವಂತಹ ಪರಿಸ್ಥಿತಿ ಇದೆ. ಮಕ್ಕಳ ಮೊಬೈಲ್ ಅನ್ನು ಮುಟ್ಟಬಾರದಂತ ರೈಲ್ವೆ ಸ್ಟೇಷನ್ ಜಗತ್ತಿದೆ, ಅವರಿಗೆ ಅವರ ರೈಲ್ವೆ ಸ್ಟೇಷನ್ ಜಗತ್ತಿದೆ. ಅದು ನೀಡಬಹುದಾದಂತಹ ತೊಂದರೆಗಳು, ಅವರಿಗೆ ಕೊಡಬಹುದಾದಂತಹ ಕಾಟಗಳು, ಇದನ್ನೆಲ್ಲವನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ ನನಗೆ ಟ್ರೈಲರ್ ನೋಡಿದಾಗ ಅನಿಸ್ತು. ಹಾಗಾಗಿ ಎರಡು ಕೂಡ ಬಹಳ ಮುಖ್ಯವಾದ ಪ್ರಯತ್ನಗಳು. ಆದರೆ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಇರೋದೇನೆಂದ್ರೆ, ನಾನು ಈ ಸಿನಿಮಾ ಜಗತ್ತಿನ ಜೊತೆ ಒಂದು 30-35 ವರ್ಷದ ಸಂಬಂಧ ಇರೋದ್ರಿಂದ ನಾನು ಮತ್ತೆ ಹಿಂದೆ ಸಿನಿಮಾ ಮಾಡಿದಾಗ ಅವರು ವಿರಾಟಪುರದ ವಿರಾಗಿ ಸಿನಿಮಾ ಮಾಡಿದ್ರು. ಅದನ್ನು ಹೇಗೆ ತೋರಿಸಬೇಕು ಜನಕ್ಕೆ ಪ್ರಶ್ನೆ ಬಂದಾಗ ಅದು ಒಂದು ಅವ್ಯಾದ ಉಪಾಯವನ್ನು ಮಾಡಿ 75,000 ಟಿಕೆಟ್ಗಳನ್ನು ಮೊದಲೇ ಮಾರಾಟ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಕಾಡಾಡಲು ಮಾಡಿದಾಗ ಗಿರೀಶ್ ಕಾಸರವಳ್ಳಿ ನಾವೆಲ್ಲ ಸೇರಿಕೊಂಡು ಒಂದು ಚಿತ್ರ ಯಾತ್ರೆ ಅಂತ ಮಾಡಿದ್ದೆ, ಪ್ರತಿ ಊರಿಗೂ ಹೋಗಿ ಸಿನಿಮಾ ತೋರಿಸೋದು. ಅದಕ್ಕೂ ಮುಂಚೆ ಅರ್ಥ ಸಿನಿಮಾ ಮಾಡಿದಾಗ ಅದನ್ನು ಇಡೀ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ತೋರಿಸುವಂತಹ ಪ್ರಯತ್ನಗಳು ಮಾಡಿದ್ರು. ಅಂದ್ರೆ ನಮ್ಮ ಮುಂದೆ ಶಾಂತಿ ಸಿನಿಮಾ ಬಂದಾಗ ಮಾಡಿದ್ರು. ಹೀಗೆ ನಾವು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಕೂಡ ಅದನ್ನ ನಿಜವಾದ ಪ್ರೇಕ್ಷಕರಿಗೆ ತಲುಪಿಸುವುದು ಹೇಗೆ ಅಂತ ಹೇಳೋ ಪ್ರಶ್ನೆ ನಿರಂತರವಾಗಿ ಉಳ್ಕೊಂಡ್ ಬಂದಿದೆ ಅಂತ. ಇವತ್ತು ಕಾಸರವಳ್ಳಿಯವರು ಮಾಡಿದಂತಹ ಸಿನಿಮಾಗಳು, ಅವರ ಕವಲೆ ಇರ್ಬೋದು ಅಥವಾ ಆರಂಭದಲ್ಲಿ ಮಾಡಿದ ತಪನ ಕಥೆ ಇರ್ಬೋದು, ನಮ್ಮ ಊರಿಗೆ ಬರ್ತಾ ಇತ್ತು, ನನ್ನ ಪುಟ್ಟ ಊರಿಗೆ ಬರ್ತಾ ಇತ್ತು. ಇವರು ಬರ್ತಾನೆ ಇಲ್ಲ. ಇವತ್ತು ಮೀಡಿಯಾ ಜಾಸ್ತಿ ಇದೆ, ಮಾರ್ಕೆಟಿಂಗ್ ಜಾಸ್ತಿ ಇದೆ, ಪ್ಲಾಟ್ಫಾರ್ಮ್ಗಳ ಜಾಸ್ತಿ ಇದೆ. ಆದ್ರೆ ಇದಕ್ಕೆ ಸಿನಿಮಾಗಳು ದಾಟಿಕೊಳ್ತಾ ಇಲ್ಲ. ಇಂಥ ಹೊತ್ತಲ್ಲಿ ಏನ್ ಮಾಡಬಹುದು ಅಂತ ಚಂಪಾ ಅವರು ಮತ್ತೆ ಕೊಡಗೂರು ಅವರು ಯೋಚನೆ ಮಾಡಿ ಪರಸ್ಪರ ಒಂದು ವೆಬ್ಸೈಟ್ ಮಾಡಿ ಅದ್ರ ಮೂಲಕ ಈ ಸಿನಿಮಾವನ್ನು ನೋಡಿ ಅಂತ ಹೇಳುವ ಆಹ್ವಾನವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಆಲೋಚನೆ. ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕ ತನ್ನ ಸಿನಿಮಾವನ್ನು ತಲುಪಿಸುವ ಕೆಲಸವನ್ನು ನಾನೇ ಮಾಡಬೇಕು ಅಂತ ಯಾರು ನಮ್ಮ ಸಹಾಯಕ್ಕೆ ಬರಲ್ಲ. ಎಲ್ಲ ಇವತ್ತು ಅತಿಯಾಗಿಬಿಟ್ಟಿದೆ. ಅಂದ್ರೆ ಮಾರ್ಕೆಟಿಂಗ್ ಅತಿಯಾಗಿದೆ, ಪ್ರಚಾರ ಅತಿಯಾಗಿದೆ, ಎಲ್ಲವೂ ಅತಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಒಂದು ಕ್ಲಿಕ್ ಒತ್ತಿ ಒಂದು ಸಿನಿಮಾ ನೋಡಬಹುದು, ಅಲ್ಲಿ ದುಡ್ಡು ಹಾಕಬಹುದು, ಎಲ್ಲ ಸುಲಭ ಇದೆ. ಆದ್ರೆ ಆ ಸುಲಭದಲ್ಲಿ ಒಂದು ಕಷ್ಟ ಇದೆ ಅಂತ ಅದನ್ನ ಹೇಗೆ ಹೊರಗೆ ಬರಬಹುದು ಆಲೋಚನೆಯನ್ನು ಮಾಡಿ ಬಹಳ ಸೊಗಸಾದ ಒಂದು ಆಲೋಚನೆ ಮಾಡಿದ್ದಾರೆ. ಹೆಸರೇ ಚೆನ್ನಾಗಿದೆ, ಪರಸ್ಪರ. ಅಂದ್ರೆ ನಿರ್ದೇಶಕ ಮತ್ತು ಪ್ರೇಕ್ಷಕ, ನಟ ಮತ್ತು ಪ್ರೇಕ್ಷಕ ಅವರ ಮಧ್ಯೆ ನಡೆಯುವಂತಹ ಒಂದು ಪರಸ್ಪರ ಸಂಭಾಷಣೆ ಒಂದು ಸಿನಿಮಾ ಆಗಿದೆ. ಅದನ್ನ ಬಹಳ ಸೊಗಸಾಗಿ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಾವು ಮಾಡುವುದೇನೆಂದ್ರೆ ಈ ಪ್ರಯತ್ನಕ್ಕೆ ಬೆಂಬಲ ನೀಡುವುದು. ಇದನ್ನೆಲ್ಲ ಚಿತ್ರೋದ್ಯಮವಾಗಿ ಸಿನಿಮಾಗಳನ್ನ ಪ್ರೋತ್ಸಾಹ ನೀಡುವುದಾಗಿ ಒಂದು ಕಡೆ ಬರ್ತಿರುವಂತಹ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮತ್ತು ಜನ ಕಾಯುತ್ತಿರುವಂತಹ ಸಿನಿಮಾಗಳು, ಇದು ಜಗತ್ತಿನ ಜನ ಕಾಯ್ತಾ ಇದ್ದಾರೆ, ಇವಾಗ ಮೀಟಿಂಗ್ ಬರ್ತಾ ಇದೆ ಅಂತ. ಬಟ್ ನಿಜವಾಗ್ಲೂ ಅದು ಕಾಯ್ತಿದ್ದಾರಲ್ಲ ಗೊತ್ತಿಲ್ಲ. ಬಟ್ ಕಾಯ್ತಿದ್ದಾರೆ ಅಂತ ಹೇಳ್ತಾರೆ, ಬಟ್ ಇದು ಕೂಡ ಕಾಯುವುದಿದ್ದಾರೆ ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ಒಂದು ಪುಸ್ತಕ ಬಂದಾಗ ಆ ಪುಸ್ತಕವನ್ನು 10,000 ಕೊಂಡುಕೊಂಡು ಓದಿದ್ದಾರೆ. DS ನಾಗಭೂಷಣ ಅವರು ಬರೆದಂತಹ ಗಾಂಧಿ ಪುಸ್ತಕ ಸುಮಾರು 40,000 ಮಾರಾಟ ಆಗಿದೆ. ಯಾವುದೇ ಅದ್ಭುತವಾದ ಕಾದಂಬರಿಗೆ ಜಾಸ್ತಿ ಮಾರಾಟ ಆಗಿದೆ. ಹಾಗೆ ಈ ತರದ ಕಾಡುವಂತಹ ಸಿನಿಮಾಗಳು ಬಂದಾಗ ಅದು ನಮ್ಮೂರು ಹೋಗ್ತಾ ಇತ್ತು. ಅದು ಯಾವುದೇ ಒಂದು ಪ್ರಶಸ್ತಿ ತಾರಾಮೂಲ್ಯ ಇರುವ ಸಿನಿಮಾಕ್ಕೆ ಜಾಸ್ತಿ ಹೋಗ್ತಾ ಇತ್ತು. ಆದ್ರೆ ಇವತ್ತು ಅಂತ ಒಂದು ದೊಡ್ಡ ಬ್ರಿಡ್ಜ್, ದೊಡ್ಡ ಒಂದು ಕಂದರ ಇದೆ. ಆ ಕಂದರವನ್ನ ಬ್ರಿಡ್ಜ್ ಮಾಡುವಂತ ಪ್ರಯತ್ನವನ್ನ ಬ್ರಿಡ್ಜ್ ಸಿನಿಮಾ ಅಂದ್ರೆ ಬ್ರಿಡ್ಜ್ ಫಿಲ್ಮ್ ವಿತ್ ದಿ ಆಡಿಯನ್ಸ್, ಅದನ್ನ ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಒಳ್ಳೆದಾಗಲಿ. ಈ ಬೆಂಬಲಕ್ಕೆ ನಮ್ಮ ಸಪೋರ್ಟ್ ಇದೆ. ಎನಿ ಟೈಮ್ ಈ ಸಿನಿಮಾ ಇಂಥ ಸಿನಿಮಾಗಳಾದಾಗ ಮಾಡ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಸಿನಿಮಾ ಅವಕಾಶ ಒಂದು ಮಾತನ್ನ ಅವಾಗ ಕೇಳ್ತಿದ್ವಿ, ಈ ಪ್ಯಾರಲ್ ಸಿನಿಮಾ ಕರಿತೀವಿ ಅಥವಾ ಒಂದು ದೇಶ ಸಿನಿಮಾ ಕರಿತೀವಿ, ಅವಾಗ ಕಾಲ ಅದನ್ನು ನಾನು ಯಾವಾಗ ಹೇಳ್ತಾ ಇದ್ದೀನಿ, ಯಾಕೆ ಬರೆಯೋದ ಕೂಟು ಎಲ್ಲ ಭಾಷೆಗಳಲ್ಲೂ ಈಗಲೂ ಒಳ್ಳೆಯ ಸಿನಿಮಾ ಆಗ್ತಾ ಇದೆ.
ಸಮಸ್ಯೆ ಇರೋದು ಹಾಗೆ ತಯಾರಾದಂತ ಸಿನಿಮಾ ಪ್ರೇಕ್ಷಕನಿಗೆ ತಲುಪ್ತಾ ಇಲ್ಲ ಅಷ್ಟೇ. ಮುಂಚೆ ಹೇಗೆ ತಲುಪ್ತಿತ್ತು? ಪತ್ರಿಕೆಗಳ ಮೂಲಕ ತಲುಪ್ತಾ ಇತ್ತು, ಪ್ರದರ್ಶನ ಗೃಹಗಳ ಮೂಲಕ ತಲುಪ್ತಾ ಇತ್ತು. ಇವತ್ತು ಅವೆರಡು ನಮಗೆ ಲಭ್ಯ ಇಲ್ಲ. ಹಾಗಾಗಿ ಇಂಥ ಸಿನಿಮಾ ಆಗ್ತಿಲ್ಲ ಅಂತಾರಲ್ಲ, ಅದು ಸುಳ್ಳು ಅನ್ನೋದಕ್ಕೆ ಈ ಪರಸ್ಪರ ಒಂದು ಒಳ್ಳೆಯ ಉದಾಹರಣೆ. ಎರಡು ಬಹಳ ಮುಖ್ಯ. ನನ್ನ ಮನೆಯ ಕಡೆ ಯಾರು ಕೇಳಿದ್ರು ಒಳ್ಳೆ ಸಿನಿಮಾ ಬರ್ತಾನೆ ಇಲ್ಲ ಕನ್ನಡದಲ್ಲಿ ಅಂತ. ನಾನು ಹೇಳಿದೆ ಒಂದು 5 ಸಿನಿಮಾ ಎಷ್ಟು ಹೇಳ್ತೀನಿ, ಆ 5 ಸಿನಿಮಾವನ್ನ ನೀವು ಎಷ್ಟು ಜನ ನೋಡಿದ್ರ ಹೇಳಿ? ಯಾರು ಕೇಳಿರಲ್ಲ ಅಷ್ಟೇ. ಪೆಟ್ರೋ ಆಗ್ಬಹುದು, ಶಿವಮ್ ಆಗ್ಬಹುದು, ಆಮೇಲೆ ಬಾಳೆ ಕೆಂಪ ಆಗ್ಬಹುದು, ಇವೆರಡು ಹೆಸರು ಹೇಳಿದ್ದೆ. ಹಾಗಾಗಿ ಸಮಸ್ಯೆ ಇರೋದು ಫಿಲ್ಮ್ ಮೇಕರ್ ಅಲ್ಲ, ಪ್ರೇಕ್ಷಕನಲ್ಲೂ ಅಲ್ಲ. ಈ ಮಧ್ಯೆ ಕೊಂಡಿ ಏನಿದೆ, ಆ ಕೊಂಡಿ ಕಳಚಿ ಹೋಗಿದೆ ಅಷ್ಟೇ. ಅದನ್ನ ನಾವು ಪುನಃ ಸೃಷ್ಟಿ ಮಾಡಬೇಕು. ಮುಂಚೆ ಬಹಳ ಒಂದು ಆರೋಗ್ಯಕರ ಒಂದು ಬೆಳವಣಿಗೆ ಇತ್ತು. ಹೇಗೆ ಅಂತಂದ್ರೆ, ನನ್ನ ಕಸಾದ ಆಗಿರಬಹುದು, ಮೂರು ಸಿನಿಮಾಗಳಾಗಿರ್ಬೋದು, ಎಲ್ಲವೂ 50 ದಿವಸ 75 ದಿವಸ ಕಷ್ಟದ 75 ದಿವಸ ಓಡಿತ್ತು. ಜನ ಬಂದರು ಅಂತಲ್ಲ, ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಸುಮಾರು ಸಿನಿಮಾಗಳಿರುತ್ತೆ. ಯಾರು ಬರ್ತಾರೆ, ನನಗೆ ರಾಜ್ಕುಮಾರ್ ಫಿಲ್ಮ್ ಬೇಕ್ರಿ ಅಂತ. ರಾಜ್ಕುಮಾರ್ ಫಿಲ್ಮ್ ಬೇಕಾದ್ರೆ ಈ ಫಿಲ್ಮ್ ಹಾಕಿ ಬದಲು. ಹಾಗಾಗಿ ನಮ್ಮ ಸಿನಿಮಾಗಳು ತಲುಪ್ತಾ ಇತ್ತು. ನನಗೆ ನಡೀತದೆ ಅಷ್ಟೇ ಗೊತ್ತು. ನನಗೆ ಸಣ್ಣ ಸಣ್ಣ ಊರಲ್ಲಿ ನಮ್ಮ ಸಿನಿಮಾ ಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂದ್ರೆ ಮೊದಲು ಇಂಥದ್ದು ಒಂದು ಸಿನಿಮಾ ಹಾಕಿ ಅಂತಿದ್ರು. ನಾವು ಸೆಂಟ್ರಲೈಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬಹಳ ಕಟುವಾಗಿ ಮಾತಾಡ್ತಿದ್ವಲ್ಲ, ಅದು ನೋಡಿ ಅದರ ಅಡ್ವಾಂಟೇಜಸ್ ಇತ್ತು. ಗಾಂಧಿನಗರದಲ್ಲಿ ಕೂತ್ಕೊಂಡವರು ಅವ್ರು ನಿಮ್ಗೊಂದು ಜನಪ್ರಿಯ ಒಂದು ಅಂತಮ ಅಥವಾ ಒಂದು ಭೂತೇನ ಮಗ ಇರಬೇಕು ಅಂದ್ರೆ ನೀವೊಂದು ಕಾಡು ಹಾಕಿ ಅಂತಿದ್ರು. ನೆಕ್ಸ್ಟ್ ಭೂತೇನ ಮಗ ಹೇಳ್ತೀನಿ ಅನಿವಾರ್ಯವಾಗಿ ಹಾಕ್ತಾ ಇದ್ರು. ಹಾಗೆ ಅನಿವಾರ್ಯವಾಗಿ ಹಾಕೋದ್ರಿಂದ ಪ್ರೇಕ್ಷಕನನ್ನ ಒಂದು ರೀತಿಯಲ್ಲಿ ಟ್ಯೂನ್ ಅಪ್ ಮಾಡ್ತಾ ಇದ್ರು. ಒಂದು ಪ್ರೇಕ್ಷಕ ವರ್ಗ ಸೃಷ್ಟಿ ಆಗ್ತಾ ಇತ್ತು. ಇವತ್ತೇನಾಗಿದೆ, ಕೊಂಡಿದ್ದರೋದ್ರಿಂದ ಪ್ರೇಕ್ಷಕ ವರ್ಗ ಇದ್ರು ಅವರು ನಮ್ಮ ಕಣ್ಣಿಗೆ ಬೀಳ್ತಿಲ್ಲ, ಆ ಪ್ರೇಕ್ಷಕರು ಅಭಿವೃದ್ಧಿ ಆಗಿಲ್ಲ ಅಂತ ಅನೇಕ ಪ್ರಯತ್ನಗಳು ಮಾಡುತ್ತಿದ್ರು. ಜುಲಿಯವರೇ ಈಗ ಹೇಳಿದಾಗೆ 4-5 ಪ್ರಯತ್ನ ಮಾಡಿದ್ವು. ಆದ್ರೆ ನಾವು ಬೇಸಿಕಲಿ ಫಿಲ್ಮ್ ಮೇಕರ್ಸ್, ನಮಗೆ ಫಿಲ್ಮ್ ತಗೊಂಡು ಡಬಲ್ ತಗೊಂಡು ಊರಿಗೆ ಬಹಳ ಕಷ್ಟ ಆಗ್ತದೆ. ಇವತ್ತು ಅದು ಸುಲಭವಾಗಿದೆ. ಈಗ ಡಿಜಿಟಲ್ ಮೀಡಿಯಂ ಬರುತ್ತೆ ಅಂತ ಅಂದಾಗಲೇ ನಾವು ಮುಂಚೆ ಏನ್ ಲೆಕ್ಕ ಹಾಕಿದ್ದು ಅಂತಂದ್ರೆ, ಸ್ಟುಡಿಯೋ ಸಿಸ್ಟಮ್ ಇದು ಥಿಯೇಟರ್ ಸಿಸ್ಟಮ್ ಹೋಗಿ OTT ಬಂದಾಗ ಅಥವಾ ಡಿಜಿಟಲ್ ಬಂದಾಗ ಯಾರು ಇರಬೇಕು ನೋಡಬಹುದು, ನ್ಯೂಯಾರ್ಕ್ ಕೂತ್ಕೊಂಡು ಇವತ್ತು ಸಿನಿಮಾ ನೋಡಬಹುದು ಅಂತದ್ದು ಆಗ್ಲಿಲ್ಲ ನೋಡಿ. ಅದು ನಮ್ಮ ದುರಂತ. ಅಂಥದ್ದು ಒಂದು ಸಾಧ್ಯತೆ ಮಾಡುವ ಒಂದು ಕೆಲಸ ಇದು. ಹಾಗಾಗಿ ಪರಸ್ಪರ ಏನಿದೆ ಬಹಳ ದೊಡ್ಡ ಪ್ರಯೋಗ ಅಂತ ನನಗೆ ಅನಿಸ್ತಾ ಇದೆ. ಅದು ಯಶಸ್ವಿ ಆಗಬೇಕು. ಎರಡನೇದು, ಈ 2 ಸಿನಿಮಾಗಳ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಒಂದು ಚಂಪಾ ಶೆಟ್ಟಿಯವರ ಈ ಕೋಳಿ ಹೆಸರು ಇದೆಯಲ್ಲ, ನನಗೆ ಬಹಳ ಮುಖ್ಯವಾದ ಒಂದು ಕೃತಿ ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ, ಕೇವಲ ಕಥೆಯಿಂದಲ್ಲ, ಅವರು ಸಿನಿಮಾ ಭಾಷೆಯನ್ನ ದುಡಿಸ್ಕೊಳ್ತಿರೋ ಕ್ರಮ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ ಅಂತ ಅನಿಸ್ತು. ಯಾಕೆಂತಂದ್ರೆ ನಮಗೆ ಸಿನಿಮಾವನ್ನ ಒಂಥರ ವಾಸ್ತವದಿಂದ ದೂರ ಮಾಡಿ ನಾಟಕೀಯ ಇದರ ಮೂಲಕ ಕಟ್ಟಬೇಕು ಅಂತ ಹೇಳ್ತಿದ್ದಲ್ಲ, ಅದು ಹೊರಟೋಗಿದೆ ಇವತ್ತು. ನಾನು ನನಗೆ ಏನನ್ನು ಕಟ್ಕೊಡಲ್ಲ, ನಾನು ನಿನಗೆ ತೋರಿಸ್ತೀನಿ ಅಷ್ಟೇ ಯಶಸ್ವಿಯಾಗಿದೆ. ಈ ನೋಡುವ ಮತ್ತು ತೋರಿಸುವ ಕ್ರಿಯೆ ಇದೆಯಲ್ಲ, ಅದು ಇವತ್ತಿನ ಗ್ರಾಮರ್. ಅದು ಪೃಥ್ವಿಯವರು ಅದನ್ನ ಹಿಂದಿನ ಫಿಲ್ಮ್ ಪಿಂಕಿಯಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು. ಪಿಂಕಿಯಲ್ಲಿ ದೊಡ್ಡ ಸ್ಟ್ರೆಂತ್ ಏನಿದೆ, ಅದು ತೋರಿಸುವ ಮೂಲಕ ನನ್ನನ್ನ ನೋಡಲು ಪ್ರೇರೇಪಿಸ್ತಾ ಹೋಗುತ್ತೆ. ಸಿನಿಮಾ ಮಾಡ್ತಾರೆ. ಹಾಗಾಗಿ ಈ ಸಿನಿಮಾ ಇದರಲ್ಲಿ ಹೊಸ ಪರಂಪರೆ ಇದೆ, ಹೊಸ ರೀತಿಯಲ್ಲಿ ಭಾಷೆ ಬಳಸೋದಿದೆ. ಇದು ಬರೀ ತೋರಿಸೋದು ಅಷ್ಟೇ ಆಗಲ್ಲ. ಪೃಥ್ವಿಯವರೇ ಮತ್ತೆ ಚಂಪಾವರೇ ಬರೀ ತೋರಿಸೋದು ಜೊತೆಗೆ ಇದರ ಬಗ್ಗೆ ಆದಾಗ ಹೇಗೆ ಇದನ್ನು ನೋಡಬೇಕು ಅನ್ನೋ ಕೂಡ ನಾವು ಹೇಳಬೇಕಾಗತ್ತೆ. ಇದು ಎಷ್ಟೋ ಸಲ ಕೇಳ್ತಾರೆ, ನೀವೇ ಸಿನಿಮಾ ಮಾಡ್ಕೊಂಡು ನೀವೇ ಕಾದಂಬರಿ ನೀವೇ ಮಾಡ್ಬೇಕಾ ಅಂತ. ಇದು ಗೊತ್ತದ ಅನಿವಾರ್ಯ ಆಗ್ಬಿಟ್ಟಿದೆ. ಅನಿವಾರ್ಯ ಆಗಿದೆ. ಯಾಕಂತಂದ್ರೆ ಇವತ್ತು ಬರ್ತಾ ಅದರ ನಡುವೆ ಈ ತರ ಏನು ಇಲ್ಲದೆ ಒಂದು ನೋಡಿದಾಗ ಯಾಕೆ ನೋಡ್ಬೇಕು ಅನ್ಸ್ಬೋದು. ಆದ್ರೆ
ಕ್ರೌರ್ಯ ನಮ್ಮನ್ನ ವಾಸ್ತವದಿಂದ ದೂರ ಹೋಗುತ್ತೆ, ಇವು ನಮ್ಮನ್ನ ವಾಸ್ತವಕ್ಕೆ ತೋರಿಸುವ ಪ್ರಯತ್ನ. ವಾಸ್ತವನ ನೋಡಿ ಇಲ್ಲೊಂದು ವಾಸ್ತವ ಇದೆ, ಅದನ್ನೇ ಗಮನಿಸ್ತಾ ಇಲ್ಲ, ಆ ತರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವೆಲ್ಲ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಅದನ್ನ ಇದೊಂದು ಮೊದಲ ಹೆಜ್ಜೆ ಇಟ್ಕೋಬಹುದು. ಇದು ತುಂಬಾ ಯಶಸ್ವಿ ಆಗೋದು ಬಹಳ ಮುಖ್ಯ. ಯಾಕಂತಂದ್ರೆ ಈ ಯಶಸ್ವಿ ಬರೀ ಪೃಥ್ವಿಯವರ ಯಶಸ್ವಿ ಆಗಲ್ಲ ಅಥವಾ ಚಂಪವರ ಯಶಸ್ವಿ ಆಗಲ್ಲ. ಕನ್ನಡದಲ್ಲಿ ಈ ತರ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಒಂದು ಹೊಸ ಹೆಜ್ಜೆ, ಹೊಸ ಆಸೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಮಾಡೋದು ಅವರಿಬ್ಬರ, ಯಶಸ್ವಿ ಮಾಡೋದು ಅವರಿಬ್ಬರ ಅಥವಾ ತಂಡದ ಕರ್ತವ್ಯ ಅಲ್ಲ, ನಮ್ಮೆಲ್ಲರ ಕರ್ತವ್ಯವೂ ಆಗಬೇಕು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಾವೆಷ್ಟು ಕಷ್ಟಪಡ್ತಿದ್ದೀವಿ, ಆ ಕಷ್ಟಕ್ಕೆ ಪ್ರತಿಯಾಗಿ ನೀವು ಈ ಸಿನಿಮಾನ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಮಾತು ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಕೋರಿಕೆ, ರಿಕ್ವೆಸ್ಟ್. ಕೋಳಿ ಹೆಸರು ಮತ್ತೆ 17 ಈಗ ಎರಡೂ ನಮ್ಮ ಸಿನಿಮಾನೇ ಆಗ್ಬಿಟ್ಟಿದೆ. ಈಗ ನಾನು ಕೋಳಿ ಹೆಸರು ಅಂತ ಮಾತಾಡಕ್ ಆಗಲ್ಲ. ಪರಸ್ಪರ ಒಂದಾಗ್ಬಿಟ್ವಿ ಅಂದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ತಿದೀವಿ ಅಂದ್ರೆ ನಾವ್ ಒಂದೇ ಸರ್ಕಾರದ ಬಗ್ಗೆ ಮಾತಾಡಕ್ ಆಗಲ್ಲ. ಸೊ ಈಗ ನಾವು ಪರಸ್ಪರ ಇದೀವಿ. 17 ಮತ್ತೆ ಕೋಳಿ ಹೆಸರು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಸಿನಿಮಾದಲ್ಲಿ ನಟಿಸಿದ ಅದ್ಭುತ ಅನುಭವ ನಂದು. ನೀವು ಸಿನಿಮಾ ನೋಡಿ, ಸಿನಿಮಾನ ಎಲ್ಲರಿಗೂ ದಾಟಿಸಿ, ಈ ಪರಸ್ಪರ ಜೊತೆ ನೀವು ನಿಲ್ಲಿ. ಥ್ಯಾಂಕ್ ಯು. ಒಟ್ಟಿಗೆ ಮಾಡೋಣ ಅಂತಂದ್ರು. ನನಗೆ ಆಕ್ಚುಲಿ ಇಮಿಡಿಯೇಟ್ಲಿ ಅದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ನಾನು ಇಮಿಡಿಯೇಟ್ಲಿ ಮಾಡೋಣ ಅಂತಂದೆ. ಇನ್ಫ್ಯಾಕ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಸಾಧ್ಯ ಆದ್ರೆ ಇದ್ರ ಜೊತೆ ಇನ್ನೂ 1-2 ಸಿನಿಮಾಗಳನ್ನ ಸೇರಿಸ್ಕೊಳ್ಳೋಣ ಅಂತ. ಇನ್ಫ್ಯಾಕ್ಟ್ ಒಂದು ಸಿನಿಮಾ ನಾವು ಕೇಳಿದ್ವಿ ಕೂಡ, ಬಟ್ ಅವರ ಯೋಚನೆಗಳು ಬೇರೆ ಇತ್ತು, ಹಾಗಾಗಿ ಅದು ಆಗ್ಲಿಲ್ಲ. ಓಕೆ, ಒಂದು ಫಿಲ್ಮ್ ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ, ನಾವೇನೋ ನಮ್ಮ ಏನು ಮಾರ್ಕೆಟಿಂಗ್ ಬರ್ಡನ್ ಅಂತ ಏನಿರುತ್ತಲ್ಲ ಅದನ್ನ ನಾವಿಬ್ರು ಹಂಚ್ಕೋತೀವಿ, ಈ ರೀತಿ ಒಂದೇ ವೇದಿಕೆ ಹಂಚ್ಕೋತೀವಿ, ಅದೆಲ್ಲ ಸರಿ. ಆದ್ರೆ ಜನಗಳನ್ನ ಹೇಗೆ ಕರ್ಕೊಂಡ್ ಬರೋದು? ಯಾಕಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋ ಹಾಗೆ, ಒಂದ್ಸರಿ ಸಿನಿಮಾನ ನೀವು ರಿಲೀಸ್ ಮಾಡಿದ್ಮೇಲೆ ಜನಗಳನ್ನ ಮೊಬಿಲೈಸ್ ಮಾಡಕ್ ಆಗಲ್ಲ. ಓಕೆ, ನಿಮ್ಮಲ್ಲಿ ಯಾರು ದೊಡ್ಡ ಸ್ಟಾರ್ ಇದಾರೆ ಅಂದ್ರೆ ಅದ್ರ ಕತೆ ಬೇರೆ, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಸೊ ಅವಾಗ ನನಗೆ ಯೋಚನೆ ಬಂದಿದ್ದು ಈ ತರ ಒಂದು ಕ್ರೌಡ್ ಫಂಡಿಂಗ್ ಶುರು ಮಾಡೋಣ ಅಂತ. ಈ ಕ್ರೌಡ್ ಫಂಡಿಂಗ್ ನಲ್ಲಿ ವೆಬ್ಸೈಟ್ ನಾನು ನಿಮ್ಗೆ ಹೇಳ್ತೀನಿ, ಇದು ಪರಸ್ಪರ.live ಅಂತ ಹೇಳಿ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈ 1 ತಿಂಗಳು ಆಕ್ಚುಲಿ ನಾವು ಶುರು ಮಾಡಿ 15 ದಿನ ಆಗಿದೆ. ಇನ್ನು ನಮ್ಮ ಹತ್ರ ಏನು ಒಂದು 25 ದಿನ ಇದೆಯಲ್ಲ, ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನಗಳನ್ನ ಮೊಬಿಲೈಸ್ ಮಾಡಿ ಅವ್ರು ಆಲ್ರೆಡಿ ಟಿಕೆಟ್ಗಳನ್ನ ತಗೊಳ್ಳೋ ಹಾಗೆ ನಾವು ಈ ಪರಸ್ಪರ ಮೂಲಕ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಇದೊಂದು ಸಕ್ಸಸ್ ಆದ್ರೆ ಮುಂದೆ ಇದೇ ಒಂದು ವೇದಿಕೆಯನ್ನು ಬಳಸ್ಕೊಂಡು, ಪರಸ್ಪರನೇ ಬಳಸ್ಕೊಂಡು ಬೇರೆ ಸಿನಿಮಾಗಳನ್ನ ಕೂಡ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ತರ ರಿಲೀಸ್ ಮಾಡಬಹುದು. ಅದು ಒಂದು ನಾರ್ಮಲ್ ರೆಗ್ಯುಲರ್ ರಿಲೀಸೇ ಇರುತ್ತೆ, ಆದ್ರೆ ಅದೊಂದು ಫೆಸ್ಟಿವಲ್ ರೂಪ ಕೊಡ್ಬೋದು ಅದಕ್ಕೆ. ಸೊ ಈ ಒಂದು ಯೋಚನೆ ಇದೆ, ಬಟ್ ಅದಕ್ಕೆ ಮೊದಲನೇದಾಗಿ ಈ ಪ್ರಯತ್ನ ಸಕ್ಸಸ್ ಆಗ್ಬೇಕು. ಅಕ್ಷತಾ ಹೇಳಿದ ಹಾಗೆ ಇವತ್ತು ನಮ್ಮ ಪ್ರೆಸ್ ನಿಂದ ಬಂದಿರೋ ಸ್ನೇಹಿತರಿಗೆ ನಾವು ಕೇಳ್ಕೊಳ್ಳೋದು ಅದನ್ನೇ, ಈ ವಿಷಯ ಜನಗಳಿಗೆ ತಲುಪೋ ಹಾಗೆ ಮಾಡಿ ಅಷ್ಟೇ. ಅಷ್ಟಾದ್ರೆ ಅರ್ಧ ಕೆಲಸ ಆದ ಹಾಗೆ. ಇನ್ನು ಜನಗಳು ಮುಂದೆ ಬರ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಂಪಾ ಮೇಡಮ್ ಕೊಡ್ತಾರೆ ಅಂತ ಅನ್ಕೊಳ್ತೀನಿ, ಸಿನಿಮಾ ಬಗ್ಗೆ ಹಾಗೂ ಪರಸ್ಪರ ವೆಬ್ಸೈಟ್ ಬಗ್ಗೆ, ಜೊತೆಗೆ ನಿಮ್ಮ ರಿಲೀಸ್ ಪ್ಲಾನ್ ಬಗ್ಗೆ. ಜನವರಿ 14ಕ್ಕೆ ಈ ಸಿನಿಮಾ, ಜನವರಿ 26ಕ್ಕೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನೊಂದು ವಿಶೇಷ ಏನಂತಂದ್ರೆ, PRK ಆಡಿಯೋದಲ್ಲಿ ಟ್ರೇಲರ್ ಲಾಂಚ್ ಆಗಿದೆ. ನೀವು PRK ಆಡಿಯೋದಲ್ಲಿ ಟ್ರೇಲರ್ ನೋಡಬಹುದು. ಯಾವಾಗ್ಲೂ ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂದ್ರೆ ಒಂಥರ ವಂದನಾರ್ಪಣೆ ತರನೇ ಆಗ್ಬಿಡುತ್ತೆ ಏನು ಅನ್ಸುತ್ತೆ. ನನಗೆ ಕೂತ್ಕೊಂಡ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಈ ತರ ಸಿನಿಮಾ ಸರಿ ಹೇಳಿದಾಗ ಡೈರೆಕ್ಟ್ ಮಾಡ್ಬಿಡೋದು ಸುಲಭ, ಆದ್ರೆ ಅದನ್ನ ಜನಕ್ಕೆ ತಲುಪಿಸೋದಿದೆಯಲ್ಲ ತುಂಬಾ ದೊಡ್ಡ ಚಾಲೆಂಜು. ಆಮೇಲೆ ಇಂಥ ಸಿನಿಮಾ ಮಾಡೋದಕ್ಕೂ ಕೂಡ ಕಷ್ಟ, ಯಾಕೆಂದ್ರೆ ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ. ಪ್ರೊಡ್ಯೂಸರ್ಸ್ ಬರ್ತಾರೆ, ಸಿನಿಮಾ ಮಾಡ್ಕೊಡಿ ಮೇಡಮ್ ಅಂತ ಕೇಳ್ತಾರೆ, ಆದ್ರೆ ವಾಪಸ್ಸು ಹಾಕಿದಷ್ಟಾರು ಹೊರಗೆ ತೆಕೊಡ್ಬೇಕು ನೀವು ಅಂತಾರೆ. ನಾವು ಹೇಗ್ ಪ್ರಾಮಿಸ್ ಮಾಡೋದು? ಹಾಗಾಗಿ ಇಂಥ ಕಷ್ಟದ ಸಮಯದಲ್ಲಿ ಮೊದಲನೇದಾಗಿ ನಮ್ಮ ಎರಡೂ ಸಿನಿಮಾಗಳ ಒಟ್ಟಿಗೆ ಪ್ರೊಡ್ಯೂಸರ್ಸ್ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೆಲ್ಲರೂ ನೋಡಿ, ನೀವು ಗಮನಿಸಬಹುದು, ಯಾರೊಬ್ರು ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಇಲ್ಲೇ ಇದ್ದಾರೆ, ಯಾರು ಮುಖ ತೋರ್ಸಕ್ಕೂ ಇಷ್ಟಪಡಲ್ಲ, ಎಲ್ಲ ಇದ್ದಾರೆ, ಸುಮಾರು 12 ಜನ. ಅವ್ರಿಗೆ ಥ್ಯಾಂಕ್ಸ್. ಹಾಗೆ ಟೆಕ್ನಿಷಿಯನ್ಸ್ ಹಗ್ಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಜೀವನ್ ಇದ್ದಾನೆ. ಏನಕ್ಕೆ ನಾ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇಂಥ ಸಿನಿಮಾಗಳಲ್ಲಿ ಹೆಸರು ದುಡ್ಡು ಯಾವುದು ಮುಖ್ಯ ಅಲ್ಲ. ಒಂದು ಒಳ್ಳೆ ಕೆಲಸ, ಒಂದೇ ಕೃತಿನ
ಜನಕ್ಕೆ ತಲುಪಿಸ್ಬೇಕು ಅನ್ನೋದಷ್ಟೇ ಮುಖ್ಯ. ಆತರ ಎರಡೂ ತಂಡ ನಾವು ಕೆಲಸ ಮಾಡ್ತಾ ಇದೀವಿ. ಆಗ್ಲೇ ಪೃಥ್ವಿ ಸರ್ ಹೇಳಿದಾಗೆ ನಮ್ ಎರಡೂ ಸಿನಿಮಾ ಜಗತ್ತಿನಾದ್ಯಂತ ಆಲ್ಮೋಸ್ಟ್ 17ರಿಂದ 18ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸಿತು. ತಮಾಷೆ ಯಾವ ಫೆಸ್ಟಿವಲ್ ನೋಡಿ ಲೈನ್ ಅಪ್ ನಲ್ಲಿ ಕನ್ನಡದ 17 ಕೋಳಿ ಹೆಸರು 17 ಹೀಗಿರ್ತಾ ಬರ್ತಿತ್ತು. ಬಟ್ ಪ್ರಶಸ್ತಿ ಕೂಡ ಅಷ್ಟೇ. ಆಗ್ಲೇ ಪ್ರಿಯಾ ಹೇಳಿದ್ರು, ಯಾವ್ದೋ ಒಂದ್ರಲ್ಲಿ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಬಂದ್ರೆ ನಮ್ ಬೆಸ್ಟ್ ಫಿಲಮ್, ಅಥವಾ ನಮ್ಗೆ ಬೆಸ್ಟ್ ಫಿಲಮ್ ಬಂದಾಗ ಅವ್ರಿಗೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆಕ್ಟ್ರೆಸ್, ಹೀಗೆ ಹಂಚ್ಕೊಳ್ತಾ ಹೋದ್ವಿ. ಇದೆಲ್ಲ ಮುಗೀತು. ಇನ್ನೇನ್ ಫೆಸ್ಟಿವಲ್ ಮುಗೀತು ಅನ್ನೋ ಹೊತ್ತಿಗೆ ಏನ್ ಮಾಡ್ಬೇಕು, ಇದನ್ನ ಜನಕ್ಕೆ ಹೇಗ್ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಬೇರೆ ಏನಕ್ಕೋ ಪೃಥ್ವಿ ಸರ್ ಕಾಲ್ ಮಾಡಿದಾಗ ನಾನ್ ಕೇಳಿದ್ ಹೌದು ಈಗ ಒಟ್ಟಿಗೆ ರಿಲೀಸ್ ಮಾಡೋಣ ಸರ್ ಅಂತ. ಅವಾಗ ಬಟ್ ನನ್ಗೇನು ಕಲ್ಪನೆ ಇರ್ಲಿಲ್ಲ. ಆದ್ರೆ ಆ ಆಶೆಯನ್ನ ಪಟ್ಟಂತ ಪೃಥ್ವಿ ಸರ್ ಹಿಡ್ಕೊಂಡು ಬಹಳ ದೊಡ್ಡದಾಗಿ ಯೋಚನೆ ಮಾಡ್ಬಿಟ್ರು. ಹೀಗೆ ಪರಸ್ಪರ ಅಂತ ಒಂದು ಯೋಚನೆ ಮಾಡ್ಕೊಂಡು ಪರಸ್ಪರ.live ಅನ್ನೋ ವೆಬ್ಸೈಟ್ ಮುಖಾಂತರ ಈಗಲೇ ಟಿಕೆಟ್ ಅನ್ನ ಸೇಲ್ ಮಾಡೋದು. ಆದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ, ಇದೇನ್ ಪ್ರೈವೇಟ್ ಶೋಸ್ ಅಂತ. ಖಂಡಿತ ಅಲ್ಲ. ಎಲ್ಲ ಸಿನಿಮಾ ಹೇಗೆ ರಿಲೀಸ್ ಆಗ್ತಿದೆ ಹಾಗೆ 26ನೇ ತಾರೀಕು ಅದೇ ರೀತಿಯಲ್ಲಿ ರಿಲೀಸ್ ಆಗುತ್ತೆ ಥ್ರೂ ಡಿಸ್ಟ್ರಿಬ್ಯೂಟರ್. ಎಲ್ಲ ಬೇರೆ ಬೇರೆ ಆಲ್ ಮಲ್ಟಿಪ್ಲೆಕ್ಸಸ್, ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಎರಡೂ ಸಿನಿಮಾಗಳು ಬೇರೆ ಬೇರೆ ಅಂದ್ರೆ ಟೈಮ್ ಬೇರೆ ಬೇರೆ ಇರುತ್ತೆ. ಹೀಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಈಗಲೇ ಟಿಕೆಟ್ ತಗೊಂಡವ್ರಿಗೆ ನಾವೇನ್ ಮಾಡ್ತೀವಿ, ರಿಲೀಸಿನ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ನಿಮ್ಗೆ ಯಾವ ಥಿಯೇಟರ್ ಅಲ್ಲಿ ಬೇಕು ಅಂತ ಕೇಳಿ ನಾವೇ ಅವರಿಗೆ ಬುಕ್ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಸೊ ನೀವು ಕೇಳ್ಬೋದು, ಯಾಕೆ ಹಂಗಾರೆ ನಾವು ಬುಕ್ ಮೈ ಶೋನಲ್ಲೇ ಮಾಡ್ಕೋಬಹುದಲ್ವಾ, ಈಗಲೇ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ತುಂಬಾ ಜನಕ್ಕಿರುತ್ತೆ. ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಅದರಿಂದ ನಿಮಗೆ ಲಾಭ ಏನು ಇರ್ಲಿಕ್ಕಿಲ್ಲ. ಆದ್ರೆ ನಮಗೆ ಲಾಭ ಏನಂದ್ರೆ, ಈಗಾಗ್ಲೇ ನೋಡಿ ಹತ್ತತ್ರ 200-300 ಟಿಕೆಟ್ಸ್ ಆಗಿದೆಯಲ್ಲ ಪೃಥ್ವಿ ಸರ್, 300ಕ್ಕೂ ಹೆಚ್ಚು ಟಿಕೆಟ್ ಈಗಲೇ ಸೇಲ್ ಆಗಿದೆ. ನಮ್ಗೊಂದು ಭರವಸೆ, ಧೈರ್ಯ ಬಂದಿದೆ. ಇಷ್ಟು ಜನ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕಮರ್ಷಿಯಲ್ ಸಿನಿಮಾಗಳಿಗೆ ಕೂಡ ಭಾನುವಾರ ಹೋದಾಗ್ಲೂ 3 ಜನ 4 ಜನ ಇರುವಂತ ಸಂದರ್ಭದಲ್ಲಿ ನಮ್ಮ ಸಿನಿಮಾಗೆ ಜನನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಆದ್ರೆ ನಾವೀಗ ಧೈರ್ಯವಾಗಿ ಹೇಳ್ಬಹುದು, ಆಲ್ರೆಡಿ 300 ಟಿಕೆಟ್ ನಾವು ಸೇಲ್ ಮಾಡಿದೀವಿ. ನಮ್ಮ 5,000 ಟಿಕೆಟ್ ನಮ್ದು ಟಾರ್ಗೆಟ್ ಆಗ್ಬೇಕು, ಆಗತ್ತೆ ಅನ್ನೋ ಭರವಸೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಸೊ ಹಾಗಾಗಿ ನಾವು ಈ ಯೋಜನೆಯನ್ನ ಮಾಡಿ ಮುಂಚೆನೆ ಟಿಕೆಟ್ ಅನ್ನ ಬುಕ್ ಮಾಡಿಸ್ಕೊತಾ ಇದೀವಿ. ಇಷ್ಟೇ ಅಲ್ಲ, ಇದೇ ರೀತಿ ಜಿಲ್ಲೆಗಳಿಗೂ ಹೋಗ್ತೀವಿ. ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸಸ್ ಇದೆಯೋ ಎಲ್ಲ ಕಡೆ ಹೋಗಿ ನಮ್ಗೆ ಸಾಧ್ಯವಾದಷ್ಟು ಪ್ರಚಾರ ಮಾಡ್ತೀವಿ. ಇನ್ನೊಂದು, ನಮಗೆ ಪರಸ್ಪರ ಅಂತ ತುಂಬಾ ನಮ್ಗೆ ಇಬ್ರು ಸೇರಿದೀವಿ ಅಂದ ತಕ್ಷಣ ಹೇಗೆ ಎರಡು ಸೇರಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ಬೇರೆ ಏನು ಅಲ್ಲ, ಪ್ರಚಾರವನ್ನ ನಮ್ಗೆ ರಿಲೀಸ್ಗೆ ತಗಲುವ ವೆಚ್ಚವನ್ನ ಇಬ್ರು ಕೂಡ ಶೇರ್ ಮಾಡ್ಕೋತಾ ಇದೀವಿ. ಇಬ್ರು ಈಗ ನಮ್ಮ ಸಿನಿಮಾ ಪ್ರಚಾರ ಮಾಡ್ತಾ ಜೊತೆ ಅವ್ರ ಸಿನಿಮಾ ಪ್ರಚಾರ ಆಗ್ತದೆ, ಅವ್ರ ಸಿನಿಮಾ ಅವ್ರು ಪ್ರಚಾರ ಮಾಡುವ ಜೊತೆ ನಮ್ಮ ಸಿನಿಮಾ ಪ್ರಚಾರ ಆಗ್ತದೆ. ನನ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಈ ಯೋಜನೆ ಬಂದ ತಕ್ಷಣ ನಾನು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರನ್ನ ಹೆದರಿಕೆ ಇತ್ತು, ನೀವೆಲ್ಲ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಿರೋ ಅಂತ. ಹೇಳಿದ ತಕ್ಷಣ ಬಹಳ ಒಳ್ಳೆ ಐಡಿಯಾ ಮೇಡಮ್, ಮಾಡಿ ಅಂದ್ರು. ಜೋಗಿ ಸರ್ ಆಗ್ಲಿ, ಗಿರಿ ಸರ್, ಕಸರವಳ್ಳಿ ಸರ್ ಆಗ್ಲಿ, ಎಲ್ರು ಯಾರಿಗೆ ಹೇಳಿದ್ರು ಕೂಡ ಸರ್ ಇದುವರೆಗೆ ಒಬ್ರು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಪ್ರತಿಯೊಬ್ರು ತುಂಬಾ ನಮ್ಗಿಂತ ಹೆಚ್ಚು ಎಕ್ಸೈಟ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀರಾ, ಮಾಡಿ ನಾವಿದೀವಿ ಅಂತ ಇಡೀ ಚಿತ್ರರಂಗ ನಮ್ ಜೊತೆ ನಿಂತಿದೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಳ್ಳೆ ಉದ್ದೇಶದಿಂದ ಹೊರಟಿದೀವಿ. ಇನ್ನು ಅಂತ ಹೇಳ್ಬೇಕು, ಸಾಮಾನ್ಯಗೂ ಪರಸ್ಪರ ಇಬ್ರು ಸೇರಿದಾಗ ಏನೋ ಒಂದ್ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನೋ ಆಗಬಹುದು ಅನ್ನೋ ಭಯ ಬೇರೆಯವ್ರಿಗಿದೆಯೋ, ನಮಗಂತೂ 100% ಇಲ್ಲ. ಯಾಕೆಂದ್ರೆ ಸರ್ ನಿಮ್ದು ಟ್ರೈಲರ್ ಫಸ್ಟ್ ರಿಲೀಸ್ ಮಾಡಿ ಮೇಡಮ್ ಅಂತ ಇಲ್ಲ, ನೀವು ಮಾಡಿ ಸರ್. ಈ ತರ 1.5 ತಿಂಗಳಿಂದ ನಾವು ಒಟ್ಟಿಗಿದ್ರು ಕೂಡ ತುಂಬಾ ಹೊಂದಾಣಿಕೆಯಿಂದ ಹೋಗ್ತಾ ಇದೀವಿ. ಈ ಹೊಂದಾಣಿಕೆ ಇವತ್ತು ಮಾತ್ರ ಅಲ್ಲ, ಚಿತ್ರ ರಿಲೀಸ್ ಆಗೋವರೆಗೂ ಆದ್ಮೇಲೆ ಇನ್ನು ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಈ ತರ ಸದಭಿರುಚಿಯ ಸಿನಿಮಾಗಳನ್ನ ಒಟ್ಟೊಟ್ಟಿಗೆನೆ ರಿಲೀಸ್ ಮಾಡ್ತೀವಿ. ನಮ್ಮ ಜೊತೆ ಇನ್ನೊಂದಷ್ಟು ಚಿತ್ರಗಳು ಸೇರ್ಕೊಳ್ಳಿ. ಮುಂದಿನ ವರ್ಷಗಳಲ್ಲಿ 3, 4, 5 ಈ ತರ ಚಿತ್ರಗಳನ್ನ ಒಟ್ಟೊಟ್ಟಿಗೆ ಪರಸ್ಪರದ ಮೂಲಕ ರಿಲೀಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಕೇಳಿದವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಸಹಕರಿಸಿದ್ದೀರಿ. ಇಷ್ಟೇ ಸಹಕಾರ ಕೊನೆವರೆಗೂ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಕಾನ್ಫಿಡೆನ್ಸ್ ಇರುತ್ತೆ, ನಾವು ಹೋಗುವಾಗ ನಮಗೆ ಇಷ್ಟು ಜನ ಆಲ್ರೆಡಿ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ ಅಂತ ಒಂದು ವಿಶ್ವಾಸ ಇರುತ್ತೆ. ಅದ್ರ ಮೇಲೆ ನಾವು ಶೋಗಳನ್ನ ತಗೋಬಹುದು. ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಈ ತರ ಸಿನಿಮಾಗಳು ಮೊದಲನೇ ವಾರ, ಮೊದಲನೇ ದಿನ, 2ನೇ ದಿನ ಯಾರು ನೋಡ್ತಾರೆ, ಅವ್ರು ಇಷ್ಟಪಡ್ತಾರೆ, ಅದ್ರ ಮೇಲೆ ಮುಂದೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇರೋದ್ರಿಂದ ಆ 3-4 ದಿನ ನಾವು ಮೊಬಿಲೈಸ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ನೋಡ್ತಾರೆ, ಇಷ್ಟ ಆಗಿ ಇನ್ನಷ್ಟು ಜನ ಕೇಳೋದ್ರಿಂದ ಇನ್ನಷ್ಟು ದಿನ ನಡಿಬಹುದು ಅನ್ನೋ ಆಲೋಚನೆ ನಮ್ಗೆ. ಪ್ರತಿಯೊಬ್ಬರಿಗೂ ನೀವು ಫೋನ್ ಮಾಡಿ ಮಾಡ್ಬೇಕು. ಅದು ನಮ್ಗೆ ಬೇರೆ ಬೇರೆ ಯೋಚನೆ ಇದೆ. ಸ್ವಲ್ಪ ನಾವು ಅದನ್ನ ಇಂಟರ್ನಲ್ಲಿ ಡಿಸ್ಕಸ್ ಮಾಡಿ ಹೇಗೆ ಅದನ್ನ ಈಸಿಯಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ತೀವಿ. ಸದ್ಯದ ಪ್ರಕಾರ ಸೇಲ್ ಆಗಿರುತ್ತೆ, ನೀವು ಒಬ್ಬೊಬ್ರಿಗೂ ಫೋನ್ ಮಾಡಿ ಶೋ ಇದ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಬೇರೆ ಒಂದು ಆಲ್ಟರ್ನೇಟಿವ್ ನೋಡ್ತಾ ಇದೀವಿ. ನಾವು ಇಬ್ಬರುಗಳ ಜೊತೆನೆ ಹಿಂದೆನೆ ಮಾತಾಡ್ಕೊಂಡು ಒಂದು ಕೂಪನ್ ಸಿಸ್ಟಮ್ ಏನಾದ್ರು ಮಾಡೋಣ, QR ಕೋಡ್ ಸಿಸ್ಟಮ್ ಏನಾದ್ರು ಮಾಡೋಣ ಅಂತ ಇದೆ.
ಅದು ಒಂಚೂರು ನಾವು ಡಿಸ್ಕಸ್ ಮಾಡಿ ಅದನ್ನ ಅಷ್ಟೊಳಗಡೆ ನಾವು ಅದನ್ನ ಫೈನಲ್ ಮಾಡ್ತಿದ್ದೆ. ಪರಸ್ಪರ OTT ಪ್ಲಾಟ್ಫಾರ್ಮ್ ಆಗ್ತಾರೆ ಅದ್ರ ಉದ್ದೇಶನೂ ಇದೆ. ಫಸ್ಟ್ ಇದಾಗಲಿ, ಆಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ. ಸಿನಿಮಾಗಳಿಗೆ ಈಗ ಏನ್ ಗೊತ್ತಾ, ಒಂದು OTT ಅಂತ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಜನಗಳಿಗೆ ತಲುಪೋದು ಕಷ್ಟ. ಈಗ ಆಲ್ರೆಡಿ ಅಮೆಝಾನ್ ಅಂತಂದ್ರೆ ಎಷ್ಟೆಷ್ಟೋ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನಾವು ಹೊಸದಾಗಿ ಶುರು ಮಾಡಿ ಅದನ್ನ ಜನಗಳಿಗೆ ತಲುಪಿಸೋದು ಅಷ್ಟು ಈಸಿ ಇಲ್ಲ. ಸೊ ಈಗ ಪ್ರೈಮರಿ ಗೋಲ್ ಇರೋದು ನಮಗೆ ಇದು, ನಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡೋದು. ನಾನು ಹೇಳಿದಾಗ ನಾವು ಆಕ್ಚುಲಿ ಬೇರೆ ಫಿಲ್ಮ್ಗಳನ್ನು ಸೇರಿಸಬೇಕು ಅಂತ ನಮ್ಮ ಇಂಟೆನ್ಷನ್ ಇತ್ತು, ಬಟ್ ಸಿಗಲಿಲ್ಲ. ಹಾಗಾಗಿ 2 ಫಿಲ್ಮ್ಗಳು ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಇದು ಕಂಟಿನ್ಯೂ ಆಗ್ಬೋದು. ಮುಂದಿನ ವರ್ಷ ಇದೇ ತರ ಫೆಸ್ಟಿವಲ್ ಫಿಲ್ಮ್ಗಳು, ಒಳ್ಳೊಳ್ಳೆ ಸಿನಿಮಾಗಳಿದ್ರೆ ಇವುಗಳ ಮೂಲಕ ಬಿಡುಗಡೆ ಮಾಡ್ಬೋದು. ಒನ್ ಟೈಮ್ ಏನಿದೆ ಸರ್ ನಿಮ್ಮ ಸಿನಿಮಾದ ಮೇಡಮ್? ನಾನು 90 ಮಿನಿಟ್ಸ್, ನಂದು 2 ಗಂಟೆ, 1.5 ಗಂಟೆ, 2 ಗಂಟೆ. ಈವನ್ ಫೆಸ್ಟಿವಲ್ ಅಲ್ಲಿ ನೋಡೋ ಹಾಗೆ ಒಟ್ಟಿಗೆ ಕೂಡ ನೋಡಬಹುದು, ಆಡಿಯನ್ಸ್ ಆ ಆಪ್ಷನ್ಸ್ ಇರುತ್ತೆ. ಬಟ್ ಇಟ್ ಡಿಪೆಂಡ್ಸ್, ಅವರ ಆಯ್ಕೆ ಬೇರೆ. ನಾವು ಬಟ್ ಯೂಶಲಿ ಬ್ಯಾಕ್ ಟು ಬ್ಯಾಕ್ ಪ್ರಿಫರ್ ಮಾಡ್ತಾರೆ ಯಾರೇ ಆದ್ರೂ. ಒಂದು ಫಿಲಮ್ ಆದ್ಮೇಲೆ ಇನ್ನೊಂದು ಆ ತರದ ಟೈಮಿಂಗ್ಸ್ ಥಿಯೇಟರ್ ಆ ತರ ಟೈಮಿಂಗ್ ನಮ್ಗೆ ಸಿಕ್ಕಿದ್ರೆ ಅದು ಅನ್ಫಾರ್ಚುನೇಟ್ಲಿ ಅಲ್ಲಿ ಸ್ವಲ್ಪ ನಮ್ಮ ಕಂಟ್ರೋಲ್ ಇಲ್ಲ. ಅದು ಆ ಟೈಮ್ ಬಂದಾಗ ಹೇಗೆ ಸಿಗುತ್ತೆ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಅಡ್ಜಸ್ಟ್ ಆಗ್ತೀವಿ. ನಾನು BCA ಮಾಡ್ತಿದ್ದೆ. ಆಕ್ಚುಲಿ ಒರಿಜಿನಲಿ ಫ್ರಮ್ ನಾರ್ತ್ ಕರ್ನಾಟಕ. BCA ಮಾಡುವಾಗ ನಮ್ ಕನ್ನಡ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂತು, ಈ ತರ ನೋಡ್ತಾ ಇದಾರೆ, ಯಾವ್ದಾದ್ರು ಇಂಟ್ರೆಸ್ಟ್, ಫ್ರೆಶ್ ಫೇಸ್ ಬೇಕಾಗಿದೆ, ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ಆಡಿಷನ್ ಮಾಡಿ ಅಂತ. ನನ್ಗೆ ಯಾವ್ದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಲ್ಲ, ಆಮೇಲೆ ಯಾವ್ದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾನು ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಒಂದು ಟ್ರೈ ಮಾಡಿದೆ. ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆಯ್ತು. ಅದಾದ್ಮೇಲೆ ಆಡಿಷನ್ ಆದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಮಾತಾಡ್ತಿದ್ದೆ. ಎಲ್ರಿಗೂ ನಮಸ್ಕಾರ. ಏನಂದ್ರೆ ಎಲ್ರಿಗೂ ಒಂದು ಕನಸು ಇರುತ್ತಲ್ಲ ಚಿಕ್ಕ ವಯಸ್ಸಿಂದ. ನನ್ನದೊಂದು ಕನಸು ಏನಂದ್ರೆ ಆಕ್ಟರ್ ಆಗ್ಬೇಕು ಅಂತ ಇತ್ತು. ಆದ್ರೆ ಹೇಗಾಗೋದು ಏನು ಗೊತ್ತಿರ್ಲಿಲ್ಲ. ನಾನು ಆಕ್ಚುಲಿ ಕೂರ್ಗಂದ ಹುಟ್ಟು ಬೆಳೆದಿರೋದು, ಅದು ಈಗ ಮಂಡ್ಯದಲ್ಲಿದ್ದೀನಿ. ಅಲ್ಲಿ ಹೆಂಗೆ ಅಂದ್ರೆ ಕನಸು ಕಂಡುಬಿಟ್ಟಿದ್ದೀನಿ, ಮನೇಲಿ ಹೇಳಿದೆ ಆಕ್ಟರ್ ಆಗ್ತೀನಿ ಅಂತ. ಬಂದ್ರು ಮನೇಲಿ ಹೇಳ್ತೇವೆ ಆಕ್ಟರ್ ಆಗ್ಬೇಕು. ಆದ್ರೆ ಅಲ್ಲಿಂದ ಇಲ್ಲಿ ಹೆಂಗೆ ಫಿಲ್ಮ್, ಫಸ್ಟ್ ಫಿಲ್ಮ್ ಹೆಂಗೆ ಅಂತ ನನಗೇನು ಗೊತ್ತಿರ್ಲಿಲ್ಲ. ಆಮೇಲೆ ನನಗೆ ಕನಸು ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು, ಇದನ್ನು ಈಸಿ ಇಲ್ಲ, ಮೋಸ್ಟ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆಮೇಲೆ ಹಂಗೆ ಟ್ರೈ ಮಾಡ್ತೇನೆ ಇದೆ ತುಂಬಾ, ಲೈಕ್ ಆಡಿಷನ್ಸ್ ಅದು ಇದೆಲ್ಲ ಟ್ರೈ ಮಾಡ್ತೇವೆ. ಮುಂದಿನ ನಮ್ಮ ಅಕ್ಕ ಇದಾರೆ, ಅವರು ಈ ತರ ಕ್ಯಾಸ್ಟಿಂಗ್ ಕಾಲ್ ನನ್ನ ಕಳಿಸಿದ್ರು. ನಾನು ಹೊರಗಡೆ ಇದೆ, ಕ್ರಿಕೆಟ್ ಆಡ್ತಾ ಇದ್ದೆ, ಇವಾಗ್ಲೂ ನೆನಪಿದೆ. ಅವ್ರು ಗೊತ್ತು ನಾನು ಇವಾಗ ಸ್ವಲ್ಪ ಲೇಟ್ ಆಗಿ ಅದು ಕಳ್ಸಿಕೊಡೋದು, ಅವರೇ ಕಳ್ಸಿಬಿಟ್ರು ಅವ್ರ ನಂಬರಿಂದ ನನ್ನ ಫೋಟೋ ಅದೆಲ್ಲ ಕಳ್ಸಿಬಿಟ್ಟು. ಸರ್ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಈ ತರ ಆಡಿಷನ್ ಒಂದಿದೆ, ಈ ತರ ಮಾಡು ಅಂತ ಹೇಳಿದ್ರು. ನಾನು ಮಾಡಿದೆ, ಸೆಲೆಕ್ಟ್ ಆದೆ. ಆಮೇಲೆ ಇವಾಗ್ಲೂ ಕನಸೇ ಇದು, ಇವಾಗಲೂ ಲಿವಿಂಗ್ ದ ಡ್ರೀಮ್. ಆದ್ರೆ ಒಂದೇನಂದ್ರೆ ಪೃಥ್ವಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಆ ಒಂದು ಆಪರ್ಚುನಿಟಿ ಅದು ಇಂಪಾರ್ಟೆಂಟ್. ಅವ್ರಿಗೆ ಯಾವತ್ತೂ ನಾನು ನಮ್ಮ ಗುರು ಆಕ್ಚುಲಿ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಸರ್. ಎಲ್ರಿಗೂ ನನ್ನ ಎಷ್ಟು ಟ್ಯಾಲೆಂಟೆಡ್ ಏನು ನನಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಆಪರ್ಚುನಿಟಿ ಕೊಡಿ ಅವ್ರನ್ನ ನಂಬಿಟ್ಟು ಇದು ಮಾಡೋದು ತುಂಬಾ ದೊಡ್ಡ ವಿಷಯ. ನನ್ನ ನಂಬಿದ್ರು ಅವರು, ಸೊ ಐ ವಿಲ್ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಆಪರ್ಚುನಿಟಿ ಕೊಟ್ಟಂತ ಚಂಪಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಮೂವಿ ಮಾಡುವಾಗ ನಾನು ಮೂವಿ ಮಾಡ್ತಿದ್ದೀನಿ ಅಂತ ಫೀಲೇ ಆಗ್ತಿರ್ಲಿಲ್ಲ, ಫ್ಯಾಮಿಲಿ ಜೊತೆ ಇದ್ದಂಗ ಆಗ್ತಾ ಇತ್ತು. ನನಗೆ ಮೂವಿ ಮಾಡಿ ತುಂಬಾ ಖುಷಿ ಆಗ್ತು. ಎಲ್ಲರೂ ಜನವರಿ 26ಗೆ ಮೂವಿ ನೋಡಿ. ಪ್ರಸಾದ್
ಹಲೋ